ಪ್ರೀತಿಯ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಗುರು ಸರ್, ಗಣಿತ ಗುರು ಯೂಟ್ಯೂಬ್ ಚಾನಲ್ನಿಂದ. ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಸರ್ ನಮಗೆ ಗಣಿತ ಭಾಳ ಟಫ್ ಆಗತ್ತದ, ಗಣಿತ ಕಲಿಬೇಕಾದ್ರೆ ಏನು ಮಾಡ್ಬೇಕ್ರಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಿಂದ ಸರಳವಾಗಿ ಗಣಿತವನ್ನು ಕಲಿಬೇಕು ಆ ರೀತಿ ವಿಡಿಯೋಗಳನ್ನು ಮಾಡ್ತಾ ಇದ್ದೇನೆ. ಈ ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಸ್ಪರ್ಧಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾನು ಭಿನ್ನರಾಶಿಗಳ ಸಂಕಲನ, ಭಿನ್ನರಾಶಿಗಳ ವ್ಯವಕಲನ, ಭಿನ್ನರಾಶಿಗಳ ಗುಣಾಕಾರ ಮತ್ತು ಭಿನ್ನರಾಶಿಗಳ ಭಾಗಾಕಾರದ ಬಗ್ಗೆ ಹೇಳ್ತಕ್ಕಂತ ಹೋಗ್ತೀನಿ. ನೀವೇನು ಮಾಡ್ಬೇಕಂದ್ರೆ ಇವುಗಳನ್ನು ಬರೀ ನೋಡ್ರೆ ಅಷ್ಟೇ ಸಾಲಲ್ಲ, ಇವುಗಳನ್ನು ಬರ್ಕೊಂಡು ನೋಟ್ಸ್ ಮಾಡ್ಕೋರಿ. ಏನಾಗ್ತದ, ರಿವಿಷನ್ ಮಾಡೋಕ್ಕೆ ಹೆಲ್ಪ್ ಆಗ್ತದೆ. ಭಿನ್ನರಾಶಿಗಳ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರಗಳನ್ನು ಕಲಿಯೋದಕ್ಕಿಂತ ಮುಂಚೆ ನಾವು ಭಿನ್ನರಾಶಿ ಅಂದ್ರೆ ಏನಂತ ನೋಡೋಣ. ಸಾಮಾನ್ಯ ಭಾಷೆದಾಗ ಹೇಳ್ಬೇಕಂದ್ರೆ ಭಿನ್ನರಾಶಿ ಅಂದ್ರೆ ಈಗ ನೋಡ್ರಿ, 2/4 ಇಂಗ್ಲೀಷ್ನಾಗ 2/4 ಅಂತ ಓದ್ತಾರೆ, ಕನ್ನಡದಾಗ 4ನೇ 2 ಅಂತ ಓದ್ತಾರೆ. ಮ್ಯಾಗಿಂದಕ್ಕೆ ಏನಂತ ಕರೀತಾರೆ ಅಂದ್ರೆ ಇದಕ್ಕೆ ಅಂಶ ಅಂತ ಕರೀತಾರೆ, ಅಂದ್ರೆ ನ್ಯೂಮರೇಟರ್ ಅಂತ ಕರೀತಾರೆ. ಕೆಳಗಿಂದಕ್ಕೆ ಛೇದ ಅಂತ ಕರೀತಾರೆ, ಡಿನಾಮಿನೇಟರ್ ಅಂತ ಕರೀತಾರೆ. ನೋಡ್ರಿ, ಭಿನ್ನರಾಶಿ ಏನಂದ್ರೆ ಅಂಶ ಮತ್ತು ಛೇದವನ್ನು ಒಳಗೊಂಡ ಸಂಖ್ಯೆಗಳಿಗೆ ಏನಂತ ಕರೀತಾರೆ, ಭಿನ್ನರಾಶಿ ಅಂತ ಕರೀತಾರೆ. ನೀವು ಮೊದಲೇ ಕಲ್ತು ಬಂದಿರಿ, 2 + 4 ಇದು ಭಿನ್ನರಾಶಿ ಒಳಗಿಲ್ಲ. ಹಿಂಗೆ ಕೂಡ್ಸಿರಿ ನೀವು. ಫಸ್ಟ್ 2ಕ್ಕೆ 4 ಕೂಡ್ಸಿರಷ್ಟು 6, ಇದು ಆರಾಮಾಗಿ ಕೂಡ್ಸಿಬಿಡ್ತೀರಿ ಈ ರೀತಿ ಬಂದಾಗ. ಆದ್ರೆ ಈ ಭಿನ್ನರಾಶಿ ರೂಪದಾಗ ಬಂದಾಗ ನಿಮ್ಗೆ ಸಂಕಲನ ಮಾಡೋಕೆ ಏನಾಗ್ತದ, ಪ್ರಾಬ್ಲಮ್ ಆಗ್ತದ. ಅದಕ್ಕೋಸ್ಕರ ನೋಡ್ರಿ, ಫಸ್ಟ್ ಭಿನ್ನರಾಶಿಗಳ ಸಂಕಲನ. ಫಸ್ಟ್ ಏನು ಬರ್ಕೋರಿ, ನಾನು ನಿಮ್ಗೆ ಹೇಳೀನಿ ಭಿನ್ನರಾಶಿ ಅಂದ್ರೇನು, ಅಂಶ ಮತ್ತು ಛೇದಗಳನ್ನು ಒಳಗೊಂಡ ಸಂಖ್ಯೆಗಳಿಗೆ ಏನಂತ ಕರೀತಾರೆ, ಭಿನ್ನರಾಶಿ ಅಂತ ಕರೀತಾರೆ. ನಿಮ್ಗೆ ಇಲ್ಲೇನು ಡೆಫಿನಿಷನ್ ಅಂತ ಕೇಳಲ್ಲ, ನೀವು ತಿಳ್ಕೊಂಡ್ರೆ ಸಾಕು. ಫಸ್ಟ್ ನೋಡ್ರಿ, ಭಿನ್ನರಾಶಿಗಳ ಸಂಕಲನ. ಸಂಕಲನ ಅಂದ್ರೆ ಎಡಿಷನ್ ಆಫ್ ಫ್ರಾಕ್ಷನ್ಸ್ ಅಂತ ಕರೀತಾರೆ. ಮೊದಲು ನೋಡ್ರಿ, ನಾ 2 ಭಿನ್ನರಾಶಿಯನ್ನ ತೋತೀನಿ. 2/4 + 3/2 ಅಂತಕ್ಕಂಥ 2 ಭಿನ್ನರಾಶಿಗಳನ್ನು ತೊಗೊಂಡಿನಿ. ಅವುಗಳನ್ನು ಏನು ಮಾಡ್ಬೇಕು, ನಾವು ಕೂಡಿಸ್ಬೇಕಾಗಿದೆ. ನೋಡ್ರಿ, ಇದು ಕನ್ನಡದಾಗ ಹೆಂಗೆ ಓದ್ತಾರೆ ಅಂದ್ರೆ 4ನೇ 2, 2ನೇ 3 ಅಂತ ಓದ್ತಾರೆ. ಫಸ್ಟ್ ಭಿನ್ನರಾಶಿಗಳ ಸಂಕಲನವನ್ನು ಮಾಡಬೇಕಾದ್ರೆ ನೀವು ಫಸ್ಟ್ ಏನು ಮಾಡ್ಬೇಕಂದ್ರೆ, ನಾ ಆಗಲೇ ಹೇಳಿದ್ದೆ ನಿಮಗೆ, ಮ್ಯಾಗಿನ ಭಾಗಕ್ಕೆ ಏನಂತ ಕರೀತಾರೆ, ಅಂಶ ಅಂತ ಕರೀತಾರೆ. ಕೆಳಗಿನ ಭಾಗಕ್ಕೆ ಏನಂತ ಕರೀತಾರೆ, ಛೇದ ಅಂತ ಕರೀತಾರೆ. ಇಲ್ಲಿ ನೋಡ್ರಿ, 2 ಭಿನ್ನರಾಶಿಗಳದಾವ. ಇವೆರಡೂ ಕೂಡಿಸ್ಬೇಕಾಗಿತ್ತಂದ್ರೆ ಫಸ್ಟ್ ಆ ಛೇದಗಳ ಲಸವನ್ನ ತೆಗಿಬೇಕು. ಇಲ್ಲಿ ನೋಡ್ರಿ, ಛೇದಗಳು ಯಾವ್ಯಾವ ಅದಾವ, ಒಂದು 4 ಅದ, ಇನ್ನೊಂದು 2 ಅದ. ಇಲ್ಲಿ ಏನು ಮಾಡೋಣ, ಫಸ್ಟ್ ಲಸವನ್ನ ತೆಗಿಬೇಕು. ಯಾವ್ದ್ಯಾವ್ದು, 4 ಮತ್ತು 2ರ ಲಸವನ್ನ ತೆಗಿಬೇಕು. ಫಸ್ಟ್ ನೋಡ್ರಿ, ನೀವು ಲಸವನ್ನ ತೆಗಿಬೇಕಾಗಿತ್ತಂದ್ರೆ ಈ 2 ಛೇದದಲ್ಲಿ ಇರ್ತಕ್ಕಂಥ 2 ಸಂಖ್ಯೆಗಳನ್ನ ಇಲ್ಲಿ ಬರ್ಕೋರಿ. ಫಸ್ಟ್ ಕೊನೆಯವರೆಗೆ ಏನು ಮಾಡ್ಬೇಕಂದ್ರೆ ಒಂದು ಬರತನನ್ನು ಬಿಡಿಸ್ಬೇಕು. 4 ಮತ್ತು 2 ಯಾವ ಮಗ್ಗಿ ಒಳಗೆ ಬರ್ತಾವ, ಅದು ಫಸ್ಟ್ ನೋಡ್ರಿ. ವೆರಿ ಗುಡ್. ಯಾವ ಮಗ್ಗಿಗೆ ಬರ್ತಾವ, 2ರ ಮಗ್ಗಿಗೆ ಬರ್ತಾವ. 2 ಎಷ್ಟಲೇ 4, 2 2ಲೆ 4, 2 ಎಷ್ಟಲೇ 2, 2 1ಲೇ 2. ನೀವು ಕೊನೆವರೆಗೂ ಇಲ್ಲಿ ಒಂದು ಬರತನನ್ನು ಬಿಡಿಸ್ಬೇಕು. ಈ ಗೆರೆ ಇದು ಬಾಕ್ಸ್ನಾಗ ಏನು ಬಂತು, 1 ಬಂತು. ಈಗ ಇಲ್ಲಿನೂ ಬರಬೇಕು. 2 ಮತ್ತು 1 ಅದ. 2 ಅನ್ನೋದು 2ರ ಮಗ್ಗಿಗೆ ಬರ್ತದ. ನೋಡ್ರಿ, 2 1ಲೇ 2, 1ಕ್ಕೆ 1. ಇಲ್ಲಿ 2 ಕಡೆ ಏನು ಬರಬೇಕು, ಒಂದು ಬರತನನು ಬಿಡಿಸ್ಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ಬಂದಿರತಕ್ಕಂಥ ಅಂಶಗಳನ್ನು ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. ಅಂದ್ರೆ 2 × 2 = 2. 2 ಎಷ್ಟು, 4. ಅಂದ್ರೆ ಲಸ ಎಷ್ಟು ಬಂತು, 4 ಬಂತು. ಲಸ ಎಷ್ಟು, ಲಸ ಎಷ್ಟು, 4. ಈಗ ನೋಡ್ರಿ, ಈ ಬಂದಂಥ ಲಸವನ್ನು ಏನು ಮಾಡ್ಬೇಕಂದ್ರೆ ಒಂದು ಗೆರೆ ಕೊಟ್ಟು ಏನು ಮಾಡಬೇಕು, ಇಲ್ಲಿ ಛೇದದೊಳಗೆ ಬರ್ಕೋಬೇಕು. ನೋಡ್ರಿ, ಬಂದಂಥ ಲಸವನ್ನ ಛೇದ ಒಳಗೆ ಬರ್ಕೋಬೇಕು. ಇದು ಲಸ ಸರ್ ಕರೆಕ್ಟ್ ಅದ ರೀ, ತಪ್ಪು ಅದ ರೀ ಅಂತ ಚೆಕ್ ಮಾಡ್ಬೇಕಾಗಿತ್ತಂದ್ರೆ ಏನು ನೋಡ್ರಿ, ಇವೆರಡೂ ಸಂಖ್ಯೆಗಳನ್ನು ಗಮನವಿಟ್ಟು ನೋಡ್ರಿ. 4ರ ಮಗ್ಯಾಗ 4 ಬರ್ತದ, ಬರ್ತದ. 2ರ ಮಗ್ಯಾಗ 4 ಬರ್ತದ, ಅಂದ್ರೆ ಸಂಪೂರ್ಣವಾಗಿ ಭಾಗ ಓದ್ತದ. ಹಂಗಿತ್ತಂದ್ರೆ ಇದರ ಆನ್ಸರ್ ಏನು ಕರೆಕ್ಟ್ ಆಗಿರ್ತದೆ. ಈಗ ನೋಡ್ರಿ, ಹಿಂಗೆ ಗೆರೆ ಕೊಟ್ಟು ಏನು ಮಾಡ್ರಿ, ಇಲ್ಲಿ 4 ಬರ್ಕೊಂಡ್ರೆ ಈಗ ಈ ಭಿನ್ನರಾಶಿ ನೋಡ್ರಿ, ಭಿನ್ನರಾಶಿ ಒಳಗಿಂದ ಛೇದವನ್ನ ಗಮನವಿಟ್ಟು ನೋಡ್ರಿ. ಕೆಳಗಿನ ಸಂಖ್ಯೆನ ನೋಡ್ರಿ, 4 ಎಷ್ಟಲೇ 4, ಮ್ಯಾಗಿನ ನೋಡ್ಬೇಡ್ರ. ಬಹಳಷ್ಟು ಜನ ಏನು ಮಾಡ್ತೀರಿ,
ಮ್ಯಾಗ ನೋಡ್ತೀರಿ, ಅಂಶವನ್ನು ನೋಡ್ತೀರಿ, ಅದು ನೋಡ್ಬೇಡ್ರಿ. ಇಲ್ಲಿ ಕೆಳಗಿನ ಸಂಖ್ಯೆನ ನೋಡ್ರಿ. 4 ಎಷ್ಟಲೇ 4, 4 ಒಂದ್ಲೇ 4. ನೆಕ್ಸ್ಟ್ ನೋಡ್ರಿ, ಈ ಛೇದದ ಭಾಗ ನೋಡ್ರಿ, 2 ಎಷ್ಟಲೇ 4, ವೆರಿ ಗುಡ್, 2 2ಲೇ 4. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ ಮ್ಯಾಗಿನ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಇಲ್ಲಿ ನೋಡ್ರಿ, 2 ಒಂದ್ಲೇ ಎಷ್ಟು 2 ಪ್ಲಸ್ 3 2ಲೇ ಎಷ್ಟು 6 ಇಸ್ ಈಕ್ವಲ್ ಟು 6ಕ್ಕೆ 2 ಕೂಡಿಸಿರಷ್ಟು 8/4. ಇಲ್ಲಿ ಕಡ್ತಾ ಹೋಗ್ತದ ನೋಡ್ರಿ. ಅಂದ್ರೆ ಕಡ್ತಾ ಹೊಡೆಯೋದಂದ್ರೆ ಏನು, ಇವೆರಡೂ ಸಂಖ್ಯೆಗಳು ಒಂದೇ ಮಗ್ಯದಾಗ ಭಾಗ ಹೋಗ್ಬೇಕು. ಇವೆರಡು 2ರ ಮಗ್ಯಗೂ ಓದ್ತಾವ, ಬಿಟ್ರೆ 4ರ ಮಗ್ಯಗೂ ಓದ್ತಾವ. ನಾ ಏನ್ ಮಾಡ್ತೀನಿ, 4ರ ಮಗ್ಗಿ ತಗೋತೀನಿ. 4 ಒಂದ್ಲೇ 4 2ಲೇ 8 ಅಂದ್ರೆ ಇವೆರಡನ್ನ ಕೂಡಿಸಿದಾಗ 2/1 ಅಥವಾ 2 ಬರ್ತದೆ. ಇದೇನಿದು ಭಿನ್ನ ರಾಶಿಗಳ ಸಂಕಲನ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಫಸ್ಟ್ ಏನ್ ಮಾಡಬೇಕು, ಛೇದಗಳ ಲಸವನ್ನು ತಗೋಬೇಕು. ಆ ಬಂದಂಥ ಲಸವನ್ನ ಇಲ್ಲಿ ಒಂದು ಗೆರೆ ಕೊಟ್ಟು ಛೇದದ ಭಾಗದಾಗ ಬರ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಈ ಛೇದದ ಸಂಖ್ಯೆಯನ್ನು ನೋಡ್ರಿ. 4 ಎಷ್ಟಲೇ 4, 4 ಒಂದ್ಲೇ 4, 2 ಎಷ್ಟಲೇ 4, 2 2ಲೇ 4. ನೆಕ್ಸ್ಟ್ ಮ್ಯಾಗಿನ ಏನ್ ಮಾಡಬೇಕು, ಗುಣಾಕಾರ ಮಾಡಬೇಕು. 2 ಒಂದ್ಲೇ 2, ಪ್ಲಸ್ಸಿಗೆ ಪ್ಲಸ್, 3 2ಲೇ 6, 6ಕ್ಕೆ 2 ಕೂಡಿಸಿರಷ್ಟು 8/4ಕ್ಕೆ 4. ಇಲ್ಲಿ ಕಡ್ತಾ ಹೊಡೆದ್ರೆ ಎಷ್ಟು ಬರ್ತದೆ, 2 ಬರ್ತದೆ. ಈಗ ನೆಕ್ಸ್ಟ್ ನೋಡ್ರಿ, ಭಿನ್ನ ರಾಶಿಗಳ ವ್ಯವಕಲನ. ಹಿಂದಿನ ಸ್ಲೈಡ್ ಒಳಗೆ ನೀವು ಭಿನ್ನ ರಾಶಿಗಳ ಸಂಕಲನವನ್ನು ಕಲ್ತಿದ್ರಿ. ಅದೇ ರೀತಿಯಾಗಿ ಇರ್ತದೆ ಇದು. ಅದ್ರ ವ್ಯತ್ಯಾಸ ಏನಿರ್ತದೆ ಅಂದ್ರೆ ಅಲ್ಲಿ ಪ್ಲಸ್ ಬಂದಿತ್ತು, ಇಲ್ಲೇನು ಬರ್ತದೆ, ಮೈನಸ್ ಬರ್ತದೆ. ಈಗ ನೋಡ್ರಿ, 2 ಭಿನ್ನ ರಾಶಿಗಳನ್ನ ತಗೋತೀನಿ. 3/4 ಮೈನಸ್ 4/3 ಅಂತಕ್ಕಂಥ ಏನು ಮಾಡ್ರಿ, 2 ಭಿನ್ನ ರಾಶಿಗಳನ್ನ ತೊಗೊಂಡ್ರಿ. ಇವುಗಳನ್ನು ಏನು ಮಾಡಬೇಕು, ಮೈನಸ್ ಮಾಡಬೇಕಾಗ್ಯದ. ಫಸ್ಟ್ ಏನು ಮಾಡಬೇಕು, ಮ್ಯಾಗಿಂದೇನು ಅಂಶ, ಕೆಳಗಿಂದೇನು ಛೇದ. ಛೇದಗಳ ಏನು ಮಾಡಬೇಕು, ಲಸ ತೆಗಿಬೇಕು. ಏನಾದ ಛೇದ 4 ಮತ್ತು 3, ಇವೆರಡರ ಏನು ಮಾಡಬೇಕು, ಲಸವನ್ನ ತೆಗಿಬೇಕು. ಇಲ್ಲಿ ನೋಡ್ರಿ, 4 ಮತ್ತು 3 ಅದ, ಇವು 2ರ ಮಗ್ಯಾಗ ಬರ್ತವ. 4 ಅನ್ನೋದು ನೋಡ್ರಿ, 2 2ಲೇ 4, 2ರ ಮಗ್ಯಾಗ 3 ಬರಲ್ಲ, 3ಕ್ಕೆ 3. ನೆಕ್ಸ್ಟ್ ನೋಡ್ರಿ, 2 ಮತ್ತು 3 ಉಳಿತು. ಈಗೇನು ಮಾಡ್ರಿ, 2ರ ಮಗ್ಯಾಗ 2 ಬರ್ತದೆ, ಅದಕ್ಕೆ 2 ಒಂದ್ಲೇ 2, 2ರ ಮಗ್ಯಾಗ 3 ಬರೋದಿಲ್ಲ, 3ಕ್ಕೆ 3. ಇಲ್ಲಿ ಅಂತ 1 ಬಂತು, ಈ ಸೈಡ್ನು 1 ಬರಬೇಕು. ಅಂದ್ರೆ 3 ಅನ್ನೋದು ಯಾವ ಮಗ್ಯಾಗ ಬರ್ತದೆ, ಡೈರೆಕ್ಟ್, ವೆರಿ ಗುಡ್, 3ರ ಮಗ್ಯಾಗ ಬರ್ತದೆ. 1ಕ್ಕೆ 1, 3 ಒಂದ್ಲೇ 3. ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ ಈ ಬಂದಂಥ ಸಂಖ್ಯೆಗಳನ್ನು ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. ಇಲ್ಲಿ ನೋಡ್ರಿ, 2 ಗುಣಿಲೆ 2 ಗುಣಿಲೆ 3 ಇಸ್ ಈಕ್ವಲ್ ಟು 2 2ಲೇ 4, 4 3ಲೇ ಎಷ್ಟು 12. ಲಸ ಎಷ್ಟು ಬಂತು, 12 ಬಂತು. ನೋಡ್ರಿ, ಇದು ಕರೆಕ್ಟ್ ತಪ್ಪೆಲ್ಲ ನೋಡ್ಬೇಕಂದ್ರೆ ಏನು ಮಾಡಬೇಕು, 4 3ಲೇ 12, 3 4ಲೇ 12. ಅಂದ್ರೆ ಇವೆರಡು ಸಂಖ್ಯೆಗಳಿಂದ ಈ 12 ಏನಾಗ್ತದ, ಸಂಪೂರ್ಣವಾಗಿ ಭಾಗ ಹೋಗ್ತದೆ. ನೆಕ್ಸ್ಟ್ ಏನು ಮಾಡಬೇಕು, ಬಂದಂಥ ಲಸವನ್ನ ಛೇದದ ಒಳಗೆ ಬರೀಬೇಕು. ಎಷ್ಟು ಬಂದದ ಲಸ, 12 ಬಂದದ್ದು. ಈಗ ನೆಕ್ಸ್ಟ್ ನೋಡ್ರಿ, 4 ಎಷ್ಟಲೇ 12, 4 3ಲೇ 12, 3 ಎಷ್ಟಲೇ 12, 3 4ಲೇ 12. ಈಗ ನೋಡ್ರಿ, ಮ್ಯಾಗಿನ ಏನು ಮಾಡಬೇಕು, ಗುಣಾಕಾರ ಮಾಡಬೇಕು. 3 3ಲೇ ಎಷ್ಟು 9 ಮೈನಸ್ 4 4ಲೇ ಎಷ್ಟು 16. ನೆಕ್ಸ್ಟ್ ನೋಡ್ರಿ ವಿದ್ಯಾರ್ಥಿಗಳೇ, ಇಲ್ಲಿ 9 ಅದ, ಇಲ್ಲಿ 16 ಅದ. 9ರನಾಗ 16 ಕಳ್ಯಾಕ್ ಬರ್ತದನ, ಕಳ್ಯಾಕ್ ಬರೋದಿಲ್ಲ. ಅದಕ್ಕೋಸ್ಕರ ನೋಡ್ರಿ, ಇದ್ರ 9ರ ಮುಂದೆ ಯಾವ ಚಿಹ್ನೆ ಇರ್ತದ, ಪ್ಲಸ್ ಅದ. 16ರ ಮುಂದೆ ಏನದ, ಮೈನಸ್ ಅದ. ಒಂದು ಪ್ಲಸ್ ಒಂದು ಮೈನಸ್ ಬಂದಾಗ ನೆನಪಿಟ್ಟುಕೋರಿ, ಇದು ಭಾಳ ಇಂಪಾರ್ಟೆಂಟ್ ಅದ. ಒಂದು ಪ್ಲಸ್ ಒಂದು ಮೈನಸ್ ಬಂದಿತ್ತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆಯಿಂದ ಚಿಹ್ನೆಯನ್ನ ಇಡಬೇಕು. ನೋಡ್ರಿ, ಇಲ್ಲಿ ಒಂದು ಪ್ಲಸ್ ಬಂದದ, ಒಂದು ಮೈನಸ್ ಬಂದದ. ನಾ ಏನು ಹೇಳತ್ತೀನಿ, ದೊಡ್ಡ ಸಂಖ್ಯೆಲಿಂದ ಸಣ್ಣ ಸಂಖ್ಯೆ ಕಳಿಬೇಕು, ದೊಡ್ಡ ಸಂಖ್ಯೆಯಿಂದ ಚಿಹ್ನೆಯನ್ನ ಇಡಬೇಕು. ಇದು ಯಾವಾಗಂದ್ರೆ ಪ್ಲಸ್ ಅಥವಾ ಮೈನಸ್ ಬಂದಾಗ. ಇಲ್ಲಿ ನೋಡ್ರಿ, ಏನು ಮಾಡ್ತೀರಿ, ದೊಡ್ಡ ಸಂಖ್ಯೆ ಯಾವ್ದದ, 16 ಅದ. 16ನಾಗ 9 ಕಳೆದ್ರೆ ಎಷ್ಟು ಬರ್ತದ, ವೆರಿ ಗುಡ್, ಎಷ್ಟು ಬರ್ತದ, 7. ದೊಡ್ಡ ಸಂಖ್ಯೆಯ ಚಿಹ್ನೆ ಯಾವ್ದದ, ಮೈನಸ್ ಅದ, ಅದಕ್ಕೆ ಮೈನಸ್ ಇಡ್ರಿ. /12ಕ್ಕೆ 12. ಅಂದ್ರೆ ಇದು ಭಿನ್ನ ರಾಶಿಗಳ ವ್ಯವಕಲನ. ಈಗ ನೆಕ್ಸ್ಟ್ ನೋಡ್ರಿ ಮಿತ್ರರೇ, ಇಲ್ಲಿ ನೋಡ್ರಿ, ಭಿನ್ನ ರಾಶಿಗಳ ಗುಣಾಕಾರ ಮತ್ತು ಭಿನ್ನ ರಾಶಿಗಳ ಭಾಗಾಕಾರ. ಇದು ಸಂಕಲನ ಮತ್ತು ವ್ಯವಕಲನಕ್ಕಿಂತ ಬಹಳ ಸರಳ ಅದ. ಇಲ್ಲಿ ನೋಡ್ರಿ, ಒಂದು ಎಕ್ಸಾಂಪಲ್ ತೋತೀನಿ. 3/4 ಇಂಟು 12/6 ಅಂತ ತಗೋರಿ. ಏನೂ ಇಲ್ಲ, ಭಿನ್ನ ರಾಶಿಗಳ ಗುಣಾಕಾರ ಅಂದ್ರೆ ಅಂಶದಿಂದ ಅಂಶ ಗುಣಿಸ್ಬೇಕು, ಛೇದದಿಂದ
ಛೇದ ಕುಣಿಸ್ಬೇಕು. ಸಾಮಾನ್ಯವಾಗಿ ಹೇಳ್ಬೇಕಂದ್ರೆ ಮ್ಯಾಗಿನ ಮ್ಯಾಗ ಗುಣಿಸ್ಬೇಕು, ಕೆಳಗಿನ ಕೆಳಗೆ ಗುಣಿಸಿ ಏನು ಮಾಡಬೇಕು, ಆನ್ಸರ್ ಇಡಬೇಕು. 12 ಮೂರಲೆ ಎಷ್ಟು 36 ಡಿವೈಡೆಡ್ ಬೈ 4 ಆರ್ಲೆ ಎಷ್ಟು 24. ಇಷ್ಟು ಮಾಡಿದ್ರಂದ್ರೆ ಮುಗಿತದೆ. ಇದೇನಿದು ಭಿನ್ನ ರಾಶಿಗಳ ಗುಣಾಕಾರ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಡ್ತಾ ಹೊಡಿಬೋದು ನೀವು. ಇವೆರಡು ಯಾವ ಮ್ಯಾಗ್ಯಾಗ ಬರ್ತದೆ ನೋಡ್ರಿ, 12 ಮ್ಯಾಗ್ಯಾಗ ಬರ್ತದೆ. 12 ಮೂರಲೆ 36, 12 ಎರಡ್ಲೆ 24 ಅಂದ್ರೆ 3/2. 3/2 ಅಂದ್ರೂ ಒಂದೇ, 36/24 ಅಂದ್ರೂ ಒಂದೇ, ಎರಡು ಕರೆಕ್ಟ್. ನೆಕ್ಸ್ಟ್ ನೋಡ್ರಿ, ಭಿನ್ನ ರಾಶಿಗಳ ಭಾಗಾಕಾರ. ಫಾರ್ ಎಕ್ಸಾಂಪಲ್ ನೋಡ್ರಿ, 3/2 ಭಾಗಿಲೆ 1/2 ಅದಂತೇಳಿರಿ. ನಾವೆರಡೂ ಭಿನ್ನ ರಾಶಿಗಳನ್ನ ಏನು ಮಾಡ್ಬೇಕಾಗ್ಯದ, ಭಾಗಾಕಾರ ಮಾಡ್ಬೇಕಾಗ್ಯದ. ಅದಕ್ಕೆ ನೋಡ್ರಿ ಫಸ್ಟ್ ಹೆಂಗೆ ಬರ್ಕೋರಿ ಅಂದ್ರೆ 3/2ಕ್ಕೆ 3/2 ಬರೀರಿ, ಭಾಗಿಲೆಗೆ ಭಾಗಿಲೆ. ಇಲ್ಲಿ ನೋಡ್ರಿ, ಇದು ಅಂದ್ರೂ ಒಂದೇ, ಇದು ಭಾಗಾಕಾರ ಅಂದ್ರೂ ಒಂದೇ. 1/2ಕ್ಕೆ 1/2 ಈ ರೀತಿ ಬರ್ಕೋರಿ. ಫಸ್ಟ್ ನೋಡ್ರಿ ಏನು ಕೊಟ್ಟಿರ್ತಾರ ಅದು ಬರ್ಕೋರಿ. ನೆಕ್ಸ್ಟ್ ಮುಂದೆ ಏನು ಕೊಟ್ಟಾರ ಅದು ಬರ್ಕೋರಿ. ಈಸ್ ಈಕ್ವಲ್ ಟು ಇಲ್ಲಿ ನೋಡ್ರಿ ಮೊದಲಿಂದ ಇದ್ದಂಗೆ ಬರ್ಕೋರಿ. 3/2ಕ್ಕೆ 3/2 ಬರೀರಿ. ನೆಕ್ಸ್ಟ್ ಏನಂತಂದ್ರೆ 2 ಮ್ಯಾಗ ಹೋಗ್ತದ, ಒಂದೇನಾಗ್ತದ ಕೆಳಗೆ ಬರ್ತದೆ. ಭಾಗಾಕಾರದಿಂದ ಏನಾಗ್ತದ ಗುಣಾಕಾರ ಆಗ್ತದ. 1/2 ಏನಾಗ್ತದ 2/1 ಆಗ್ತದ. ನೆನಪಿಟ್ಕೋರಿ, ಮ್ಯಾಗಿನ ಮ್ಯಾಗ ಇರ್ತದ, ಇದೇನಾಗ್ತದ ಇದು ಮ್ಯಾಗ ಹೋಗ್ತದ, 2 ಮ್ಯಾಗ ಹೋಗ್ತದ, ಒಂದೇನು ಬರ್ತದೆ ಕೆಳಗೆ ಬರ್ತದೆ. ಇಲ್ಲಿ ಯಾವ ಚಿಹ್ನೆ ಬರ್ತದ, ಗುಣಾಕಾರ ಚಿಹ್ನೆ ಬರ್ತದ. ಈಸ್ ಈಕ್ವಲ್ ಟು 3 ಎರಡ್ಲೆ ಎಷ್ಟು 6, 2 ಒಂದಲೆ 2. ನೋಡ್ರಿ ಇಲ್ಲಿ ಕಡ್ತಾ ಹೋಗ್ತದ, 2 ಒಂದಲೆ 2, 3ಲೆ 6. ಆನ್ಸರ್ ಎಷ್ಟು 3/1 ಅಥವಾ 3. ಏನೂ ಇಲ್ಲ, ಇದು ಇದ್ದಂಗೆ ಇಡ್ರಿ. ಇದು ಮ್ಯಾಗ ಬರ್ರಿ, ಇದು ಕೆಳಗೆ ಬರ್ರಿ, ನಡ್ಬರ್ಕ್ ಯಾವ ಚಿಹ್ನೆ ಬರ್ತದೆ, ಗುಣಾಕಾರ ಚಿಹ್ನೆ ಬರ್ತದ. ಇಷ್ಟು ಮಾಡಿದ್ರೆ ನಿಮಗೆ ಭಿನ್ನ ರಾಶಿಗಳ ಸಂಕಲನ, ಭಿನ್ನ ರಾಶಿಗಳ ವ್ಯವಕಲನ, ಭಿನ್ನ ರಾಶಿಗಳ ಗುಣಾಕಾರ ಮತ್ತು ಭಿನ್ನ ರಾಶಿಗಳ ಭಾಗಾಕಾರವನ್ನು ಈ ಒಂದೇ ವಿಡಿಯೋದಲ್ಲಿ ನೀವು ಕಲ್ತರಿ. ಕೆಲವೊಂದಿಷ್ಟು ಲೆಕ್ಕಗಳನ್ನು ಕೊಡ್ತೀನಿ, ಅವುಗಳನ್ನು ನೀವೇನು ಮಾಡ್ರಿ, ಬಿಡಿಸಿ ಕಮೆಂಟ್ ಸೆಕ್ಷನ್ದಾಗ ಹಾಕ್ರಿ. ಈ ಲೆಕ್ಕಗಳನ್ನು ಬಿಡಿಸ್ರಿ. 3/8 ಪ್ಲಸ್ 6/12, ಎರಡನೇದ್ದು 3/9 ಮೈನಸ್ 1/2, ಮೂರನೇದ್ದು 8/9 ಇಂಟು 4/2, ನಾಲ್ಕನೇದ್ದು 8/9 ಭಾಗಿಲೆ 1/2. ಈ ಎಲ್ಲ ಉತ್ತರಗಳನ್ನು ಕಮೆಂಟ್ನಲ್ಲಿ ಹಾಕ್ರಿ. ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.